ಎಷ್ಟು ದುಡಿಬೇಕು, ಆ ಪರಮಾತ್ಮ ಪ್ರಸನ್ನ ಆಗ್ಬೇಕಾದ್ರೆ ಎಷ್ಟು ಕೆಲಸ ಮಾಡ್ಬೇಕ್ರಿ, ಎಷ್ಟು ಭಕ್ತಿ ಮಾಡ್ಬೇಕ್ರಿ. ನಾವು ಸುಮ್ಮನೆ ಒಲಿತಾನೆ ಒಲಿಯಲ್ಲ. ಅದಕ್ಕೆ ನಿಜಗೊಂಡ್ರ ಅಂದಿರ್ಬೇಕು, ಎಂತ ಒಲಿವಣೋ ನೋಡ್ರಿ ಹೆಂಗ ಒಲಿತಾನೋ. ಸುಮ್ಮನೆ ಒಲಿ ಅಂದ್ರೆ ಹೆಂಗ ಒಲಿತಾನ? ಕರಣತ್ರಯದ ದೋಷ ಮೀರೆ ಕಂತು ಕಾಲಪುರ ವೈರಿ ಗುರು ಶಂಭುಲಿಂಗ ತನಗಿನ್ನೆಂತೊಲಿವನು. ಹೆಂಗ ಒಲಿತಾನ್ರಿ ಪರಮಾತ್ಮ? ಮನಸ್ಸಿನ್ಯಾಗ ಹೃದಯದೊಳಗ ಎಷ್ಟು ದೋಷಗಳು ತುಂಬ್ಯಾವಂತಂದ್ರ ಒಬ್ಬರು ಮನಸ್ಸು ಚಲೋ ಇಲ್ರಿ ಅವ. ಈಗಿನ ವಾತಾವರಣದೊಳಗ ಒಬ್ಬರ ಮನಸ್ಸು ಚಲೋ ಇಲ್ಲ. ನಾವು ಯಾವತ್ತು ಚಿಂತನೆ ಏನ್ ಮಾಡ್ತೀವಂದ್ರ ಒಟ್ಟು ಇನ್ನೊಬ್ಬರ ಹಾಳಾದ್ರೆ ಬಹಳ ಖುಷಿ ನಮಗ್. ಯಾಕೋ ಏನು, ಇನ್ನೊಬ್ಬರು ಹಾಳಾದ್ರೆ ನಮಗ್ ಬಹಳ ಖುಷಿ. ಇನ್ನೊಬ್ಬರದ ನೋಡಿದ್ರೆ ನಮಗ ಸಮಾಧಾನ ಆಗ್ತಾ ಇಲ್ಲ. ಯಾಕೆ ಇಷ್ಟು ವೀಕ್ನೆಸ್ ಆಗ್ಯದ ಮನಸ್ಸು, ಇಷ್ಟು ಶಕ್ತಿ ಕಳ್ಕೊಂಡದ ಮನಸ್ಸು. ಇನ್ನೊಬ್ಬರದ್ದು ಏನಾರ ಚಲೋ ಆಯ್ತು ಅಂತಂದ್ರ ನಮ್ಮ ಹೊಟ್ಯಾಗ ಸಂಕಟಾಗತ್ತದ. ಯಾಕೆ ಅವ್ರಿಗೆ ದೇವ್ರ ಹೊತ್ತು ಕೊಟ್ಟ, ಅವ್ರೇನ್ ಅಂತವ್ರ ಅದಾರ, ನಾ ಎಷ್ಟು ಪ್ರಯತ್ನ ಮಾಡ್ತೀನಿ, ದೇವ್ರ ನನಗ್ ಕೊಡ್ಬೇಕಲ್ಲ ಅಂತ ತಿಳ್ಕೊಂಡ ನಾವು ಬಹಳಷ್ಟು ಹೊಟ್ಟೆ ಕಿಚ್ಚು ಪಡ್ತೀವಿ. ಇಲ್ಲಿ ಅದಕ್ಕೆ ಬಸವಣ್ಣವ್ರು ಅಂದ್ರಲ್ರಿ, ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರು. ಇಲ್ಲಿ ಯಾರ ಮೊದಲು ಸಲ್ಲುತ್ತಾರ ಅವರಿಗೆ ಅಲ್ಲಿ ಜಾಗ ಅದ. ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರು. ಮೊದಲು ನಾವು ಇಲ್ಲಿ ಚಂದ ಇರಾಕ ಕಲ್ಕೋಬೇಕು, ಮನಸ್ಸು ಸ್ವಚ್ಛ ಮಾಡ್ಕೊಂಡು ಇರಾಕ ಕಲ್ಕೋಬೇಕು. ಇನ್ನೊಬ್ಬರು ಆ ಪದ್ಯದ ತುಂಬಾ ಅದನ್ನ ಬರೆದ್ರ ಪುಣ್ಯಾತ್ಮರು ನಿಜಗೊಂಡ್ರು. ಏನಂತಂದ್ರ, ವಾಣಿಯಿಂದ, ಮನಸ್ಸಿನಿಂದ, ಈ ದೇಹದಿಂದ, ಮನಸ್ಸಿನಾಗ ನಮ್ಮ ಸುಮಾರು ಗುಣ ಎಷ್ಟು ಇರ್ತಾವ ಅನ್ನೋದು ಎಷ್ಟು ಚಂದ ಬರೀತಾರ ನಿಜಗೊಂಡ್ರು. ಏನು, ಜನರೊಲಿಯದ ಕಾರ್ಯ ಜರಕ, ಊರು ಮಂದಿ ಹೇಳ್ತಾರ ಅದನ್ನ ಮಾಡಬೇಡ ಅಂತ, ಮಾಡೇ ತೀರಿನಂತ. ನೋಡ್ರಿ ಹೆಂಗದ ತಮ್ಮ. ಅಲ್ಲ, ಅದನ್ನ ಮಾಡೋದ್ರಿಂದ ನಿಮ್ಮ ಮನಿ ಹಾಳಾಗ್ತದ, ಅದನ್ನ ಮಾಡೋದ್ರಿಂದ ನಿಮಗೆ ಕೆಟ್ಟ ಹೆಸರು ಬರ್ತಾವ, ಅದು ಇಡೀ ಊರಿಗೆ ವಿರೋಧ ಅದ. ಇಡೀ ಊರು ಮಂದಿನ ಹೇಳ್ತಾರ, ಛೀ ಅಂತಾರ, ತೂ ಅಂತಾರ, ಅದನ್ನ ಮಾಡಬೇಡಂತ ಎಷ್ಟು ಹೇಳಿದ್ರು ನಾ ಅದನ್ನೇ ಮಾಡವ. ಜನರೊಲಿಯದ ಕಾರ್ಯ ಯಾವುದಕ್ಕ, ಮತ್ತು ಜನನು ಹೆಂಗಿರ್ಬೇಕಂದ್ರ ಒಳ್ಳೆಯದಕ್ಕೆ ಸಪೋರ್ಟ್ ಮಾಡ್ಬೇಕು. ನಾವೆಲ್ಲ ನಮ್ಮಲ್ಲಿ ಏನಾದ್ರೂ ಒಂದು ಚಲೋ ಕೆಲಸ ನಡೀತಿತ್ತು ಅಂತಂದ್ರ ನಮಗ ಎಷ್ಟು ಸಾಧ್ಯ ಆಗುತ್ತದ, ನಮಗ್ ಇಷ್ಟ ರೀ, 1,000 ರೂಪಾಯಿ ನೋಡ್ರಿ ತಗೋರಿ, ನೀವೇನ್ ಒಳ್ಳೇದ್ ಮಾಡ್ತೀರಿ ಮಾಡ್ರಿ, ಇಂಥ ಕಾರ್ಯಕ್ರಮ ನಡೆದಿತ್ತು, ಪ್ರಸಾದ ನಡೆದಿತ್ತು, ಯಾರ ಮಹಾತ್ಮರು ಬಂದಿದ್ರು ಅಂತಂದ್ರ ನಮಗೊಂದ್ 1,000 ರೂಪಾಯಿ ತಗೋರಿ. 1,000 ರೂಪಾಯಿ ಕೊಡಾಕ ನಮಗ ಆಗಂಗಿಲ್ರಿ. ಅಂದ್ರ 100 ರೂಪಾಯಿ ಕೊಟ್ಟು ಸುಮ್ಕೊಂಡ್ರಿ. 100 ರೂಪಾಯಿನೂ ಕೊಡಕ್ ಆಗಂಗಿಲ್ಲ. ಏನು ಕೊಡದಿದ್ರ ಬೇಡ, ಸುಮ್ಮರ ಕುಂಡ್ರ, ಅದನ್ನು ವಿರೋಧರ ಮಾಡಬೇಡ. ಸ್ವಾಮಿಗಳನ್ನ ಕರ್ಸಾಕತ್ತೀವ್ರಿ, ಯಾ ಸ್ವಾಮಿ ನೋಡಪ್ಪ, ನಮ್ಮ ಊರಿಗೆ ನಮ್ಮ ಮಂದಿಗೆ ಒಳ್ಳೇದಾಗ್ತದೆ ಇದನ್ನು ಮಾಡುವುದರಿಂದ ಅಂತಂದ್ರೆ ಅಟ್ಲೀಸ್ಟ್ ಸುಮ್ಮರ ಕುಂಡ್ರೆ ಅವ್ ಮಾಡಾಕತ್ತಾನ, ಅವನಿಗೆ ಸಾಥ್ ಕೊಡಬೇಕು. ಬರೋಬರಿ ನಿನಗೆ ಸಾಥ್ ಕೊಡೋದಾಗಲಿಲ್ಲ ಅಂದ್ರೆ ನಿನ್ನ ಪುರ್ತಕ ನೀ ಸುಮ್ಮರ ಕುಂಡ್ರೆ ಪಾಪಾರ ತಗೊಳಂಗಿಲ್ಲ ನೀನು. ಮತ್ತ ಒಳ್ಳೆ ಕೆಲಸಕ್ಕೆ ವಿರೋಧ ಮಾಡಾಕತ್ತೀವಿ ಅಂದ್ರ ನಿನ್ನ ಪದರಾಗ ನೀ ಪಾಪ ಗಂಟ ಹಾಕೊಂಡಂಗನೆ ಆಗ್ತದ. ಅದಕ್ಕ ಜನ ಎಂತದಕ್ಕೆ ಒಲಿಬೇಕು ನಾವೆಲ್ಲ ಅಂದ್ರ ಒಳ್ಳೆಯದಕ್ಕೆ ಒಲಿಬೇಕು. ಕೆಟ್ಟದ್ದು ಎಷ್ಟು ಸಾಧ್ಯ ಆಗ್ತದ ಅಷ್ಟು ವಿರೋಧ ಮಾಡೋನು. ಇದು ನಮ್ಮೂರಿಗೆ ಹಾನಿ ಅದ, ಇದು ನಮ್ಮ ಮಣಿಗೆ ಹಾನಿ ಅದ, ಇದನ್ನ ಮಾಡಬಾರ್ದು ಅಂತ ವಿರೋಧ ಮಾಡೋನು. ಯಾರ ಮಾಡ್ತಿದ್ರು ಅಂತಂದ್ರ ಅವ್ರಿಗೆ ತಿಳುವಳಿಕೆ ಹೇಳೋನು. ನಿಜಗುಡ್ರ ಅಂತಾರ ಏನಂತಂದ್ರ, ನೋಡ್ರಪ್ಪ, ಜನರೊಲಿಯದ ಕಾರ್ಯ ಜರಕ, ಅಂತದ್ದು ಮಾಡಕ್ ಹೋಗ್ಬೇಡ್ರಿ, ಅಂತದ್ದು ಮಾಡಕ್ ಹೋಗ್ಬೇಡ್ರಿ. ಮಹಾತ್ಮರು ಯಾವತ್ತೂ ನೋಡ್ರಿ, ಒಬ್ರು ಮಹಾತ್ಮರು ಊರೊಳಗಿದ್ರಂದ್ರ ಅವ್ರು ತಮ್ಮನ್ನ ತಾವು ಸುಟ್ಟುಕೊಂಡು ಏನ್ ಮಾಡ್ತಾರಂದ್ರ ಜಗತ್ತಿಗೆ ಒಳ್ಳೆಯದನ್ನು ಮಾಡ್ತಾರ. ಅದಕ್ಕ ಸಂತಾಚ ವಿಭೂತಿ ಜಗಾಚ ಕಲ್ಯಾಣ. ಮಹಾತ್ಮರ ಅವತಾರ ಜಗತ್ತಿನ ಒಳ್ಳೆಯದಕ್ಕೆ ಇರ್ತದೆ. ಆ ರೀತಿಯೊಳಗ ನಾವೆಲ್ಲ ಏನಪ್ಪಾ ಅಂತಂದ್ರ
ಆ ಭಗವಂತನ ನಾಮಸ್ಮರಣೆಯನ್ನು ಮಾಡುವುದಷ್ಟು ಮಾಡಿದರೆ ಸಾಕ್ರಿ. ಏನಾಗ್ತದಂದ್ರೆ ನಮ್ಮ ಹೃದಯ ಸ್ವಚ್ಛ ಆಗಿಬಿಡ್ತದೆ, ಸ್ವಚ್ಛ ಆಗಿಬಿಡ್ತದೆ, ಅಂತಃಕರಣ ಪವಿತ್ರ ಆಗಿಬಿಡ್ತದೆ. ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ, ಏನಂತಂದ್ರ ಈಗ ನೀವೇನ್ ಮಾಡಾಕತ್ತೀರಿಲ್ಲ, ಇದೆಲ್ಲ ಅದೇ ಕೆಲಸ. ಏನು? ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳೋ ಕೆಲಸ ಇದು. ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಳೋ ಕೆಲಸ ಇದು. ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವರಯ್ಯ. ಇವ ನಿಮ್ಮ ತಲೆ ಹೊಲಸ ಆಯ್ತು ಅಂದ್ರೆ ಏನ್ ಮಾಡ್ತೀರಿ? ಸ್ವಚ್ಛ ಸ್ನಾನ ಮಾಡ್ತೀರಿ, ಹೌದಿಲ್ರಿ? ಚಂದ ಸ್ನಾನ ಮಾಡ್ತೀರಿ. 2 ಬಕೆಟ್ 2 ಗಡಿಗೆ ನೀರು ಕಾಸುದತಿ, ತಲೆ ಸ್ವಚ್ಛ ಮಾಡ್ಕೊಳ್ಳೋದು. ಮಂಡೆ ಮಾಸಿದೊಡೆ. ಅದು ಮತ್ತೆ ತಲೆ ಸ್ವಚ್ಛ ಮಾಡ್ಕೊಳ್ಳೋದಂದ್ರ ಈಗಿನ ಮಂದಿ ನೋಡ್ಬೇಕ್ರಿ. ಒಟ್ಟು ಏನಂತಂದ್ರೆ, ಒಂದು ಹುಡುಗರಂತೂ ಅದೇನ್ ನೋಡಂಗಿಲ್ಲ, ಒಂದು 10-20 ಶಾಂಪೂ ತರುದನ ಇವ ಅದಕ್ಕ ಬಹಳ ಮಂದಿ ಇಲ್ಲಿ ಕೂತವ್ರು ಬಹುತೇಕ 100ಕ್ಕೆ 99 ಮಂದಿ ಇದನ್ನ ಹಚ್ಕೊಂಡವ್ರು ಅದೇ. ಹೌದಿಲ್ಲ? ಇದನ್ನ ಗೊತ್ತಾಕತ್ತ ಕರಿ. ನಿಮ್ಗೆ ಗೊತ್ತಿಲ್ರಿ, ಇವ ಶಾಂಪೂ ತಯಾರು ಮಾಡೋ ಕಂಪನಿ ಅವ್ರು ಏನ್ದಾರ್ರಿ, ಅವ್ರ ತಯಾರು ಮಾಡ್ಯಾರ. ಅದನ್ನ ಏನು ಕರೀದು, ಕೂದ್ಲು ಕರೀದು ಬೆಳ್ಳಗ ಮಾಡೋರು ಅವ್ರ. ಯಾರು? ಶಾಂಪೂ ಕಂಪನಿ ಅವ್ರ ಬೆಳ್ಳಗ ಮಾಡಿ ಮೊದಲು ನಿಮ್ಗೆ ಅದನ್ನ ಕೊಡ್ತಾರ. ಅವ್ರು ಏನು? ಶಾಂಪೂ ಹಚ್ಕೋರು ಬೆಳ್ಳಗ ಮಾಡವ್ರ. ಅವ್ರ ಬೆಳ್ಳಗ ಮಾಡಿದ್ದಿಂದ ಅದನ್ನ ತಯಾರು ಮಾಡ್ಯಾರ, ಕರೀದು ಹಚ್ಕೊಳ್ಳೋದು. ಹಿಂದಿನ ನಮ್ಮ ಮಾಯಿಗಳು ನಮ್ಮವುಗಳು ಎಲ್ಲ ತಲೆ ಸ್ವಚ್ಛ ಮಾಡ್ಕೋಬೇಕಾದ್ರೆ ಏನ್ ಹಚ್ಕೋತಿದ್ರು ಅಂದ್ರೆ, ಅದನ್ನೇನ್ ಸಳ್ಳಮಾಳ ಕುದಿಸ್ತಿದ್ರು. ಏನದು? ಸೀಗಿಕಾಯಿ ಕುದಿಸ್ತಿದ್ರು. ಸೀಗಿಕಾಯಿ ತೆಲಿಗೆ ಹಾಕೊಂಡ್ರ ತಲೆ ಇಟ್ಟು ಸ್ವಚ್ಛ ಆಗತ್ತದ. ಕೂದಲು ರೇಷ್ಮೆಗತೆ ಅಷ್ಟು ಸೂಕ್ಷ್ಮ ಆಗತಾವ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರ ಆಯುರ್ವೇದಿಕ್. ಅದೇನಂತಂದ್ರ ಆಯುರ್ವೇದಿಕ್ ಎಂದೂ ಕೂದಲು ಬೆಳ್ಳಗಾಗಂಗಿಲ್ಲ. ಬೇಕಾದ್ರೆ ಯಾರ ಇವತ್ತಿನಿಂದ ಅದನ್ನ ಟೆಸ್ಟ್ ಮಾಡಿ ನೋಡ್ರಿ, ಹಿಂದ ಹಚ್ಚುಗಳು ಸೀಗಿಕಾಯಿ ಹಚ್ಕೊಂಡು ಟೆಸ್ಟ್ ಮಾಡಿ ನೋಡ್ರಿ. ನಮ್ಮ ತಾಯಿಯಲ್ಲಿ ತಲೆ ಸ್ವಚ್ಛ ಮಾಡ್ಕೋಬೇಕಾದ್ರೆ ಶಾಂಪೂ ಹಚ್ಕೊಂಡು ಸ್ವಚ್ಛ ಮಾಡ್ತೇವೆ. ಅವು ಶಾಂಪೂ ಕಂಪನಿಗಳು 1000 ಕಂಪನಿಗಳು. ಒಂದು ಕಂಪನಿ ಅದಾನ, ಒಂದು ಕಂಪನಿ. ಮೊನ್ನೆ ಹುಡುಗ ನಮ್ದು ಹುಡುಗ ಇರ್ತಿದ್ದ, ಬಂದಾನ್ರಲ್ಲ ಹುಡುಗ, ಒಂದಿಟ್ಟು ಶಾಂಪೂ ತರಿಸ್ರಿ ಅಂತಾರ ಅಂತ. ಆಯ್ತಳಪ್ಪ ಅಂತ ಒಂದು ಹುಡುಗಗ ರೊಕ್ಕ ಕೊಟ್ಟು ಶಾಂಪೂ ತರ್ಸಾಕ್ ಕಳ್ಸಿದೀವು. ಯಾವ ತರ್ಸ್ಬೇಕಪ್ಪ ಅಂದ ಕೂಡಲೇ ಅವಂದ ಡವ್ ತರಿಸ್ರಿ. ಅದೇನೋ ಶಾಂಪೂದ ಕಂಪನಿ ಹೆಸರಂತ್ರಿ. ಅವು ಎಂತ ಹೆಸರಿಟ್ಟಾರ ನೋಡಿ, ಡವ್ ಅಂತ. ಹೌದೇನ್ರಿ? ತಲೆ ಸ್ವಚ್ಛ ಮಾಡ್ಕೋಬೇಕಾಗಿತ್ತು ಅಂತಂದ್ರ ಏನ್ ಮಾಡ್ತೀರಿ ನೀವು? ಶಾಂಪೂ ಹಾಕಿ, ನೀರ್ ಹಾಕಿ, ಸಾಬೂನು ಪುಡಿ ಹಾಕಿ ಸ್ವಚ್ಛ ಮಾಡ್ಕೋತೀರಿ. ಬಟ್ಟೆ ಹೊಲಸಾತಂದ್ರ ಏನ್ ಮಾಡ್ತೀರಿ? ಮಡಿವಾಳಂಗಿ ಕುವರಯ್ಯ. ಮಡಿವಾಡ್ರು ಅಂತಂದ್ರ ಬಟ್ಟೆ ತೊಳೆಯವರು. ನಿಮ್ ಭಾಷೆಯೊಳಗ ಮೊದಲು ನಾವೆಲ್ಲ ಅವ್ರಿಗೆ ಅಗಸರು ಅಂತ ಕರಿತಿದ್ವಿ. ಮಡಿವಾಡ್ರು ಬಟ್ಟೆ ತೊಳೆಯವರು, ಇಸ್ತ್ರಿ ಮಾಡೋರು. ಅರಿವಿ ಹೊಲಸಾದು ಅಂದ್ರ ಅವ್ರಿಗೆ ಕೊಡ್ತೀವಿ. ತಲೆ ಹೊಲಸಾತಂದ್ರ ಸ್ನಾನ ಮಾಡ್ತೀವಿ. ಆದ್ರ ಬಸವಣ್ಣವ್ರು ಇನ್ನೊಂದು ಕೇಳ್ತಾರೆ, ಏನಂತಂದ್ರ ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವರಯ್ಯ, ಬಟ್ಟೆ ಮಾಸಿದೊಡೆ ಮಡಿವಾಳಂಗಿಕ್ಕುವರಯ್ಯ, ಮನ ಮಾಸಿದೊಡೆ. ಮನಸ್ಸು ಹೊಲಸ ಆತಂದ್ರ ಹೆಂಗೆ ಸ್ವಚ್ಛ ಮಾಡ್ತೀರಿ ಇವ ನೀವು? ನಮಗ ಅದೇನ್ ಗೊತ್ತಿಲ್ಪ ಸ್ವಾಮಿ. ಮನಸ್ಸು ಹೊಲಸಾಕೈತೋ ಬಿಡ್ತೈತೋ ಅದು ನಮಗ್ ಹೆಂಗ್ ಗೊತ್ತಾ? ಮನಸ್ಸು ಹೊರಗಿತ್ತಂದ್ರ ಅದ ಕಾಮ್ತಿತ್ತಂದ್ರ ನಮಗ್ ಗೊತ್ತಾಗ್ತದ. ಈಗ ಮನ್ಯಾಗ ಹುಡುಗರು ಕೂಡ ಆಡ್ತೀವಿ, ಕುಂಡಿರ್ತೀವಿ, ಮಕ್ಕೋತೀವಿ, ಹೆಣಕಾಸ ಮಾಡ್ತೀವಿ, ಕಸ ಹೊಡಿತೀವಿ, ಬಟ್ಟೆ ಹೊಲಸಾಗತಾವ, ತಲೆ ಹೊಲಸಾಗತದ ಧೂಳು ಬಿದ್ದ. ಆದ್ರೆ ಮನಸ್ಸು ಹೊಲಸಾಗ್ಯದಂತ ನಮಗ್ ಹೆಂಗ್ ಗೊತ್ತಾಗ್ಬೇಕು? ಮತ್ತ ಅದನ್ನ ಹೆಂಗ ಹಸನಗ ಮಾಡ್ಕೋಬೇಕು ಅನ್ನೋದು ನಮಗ್ ಹೆಂಗ್ ಗೊತ್ತಾಗ್ಬೇಕ್ರಿ? ತಲೆ ಸ್ವಚ್ಛ ಮಾಡ್ಕೋತೀವಿ, ಹೆಂಗ್ ಮಾಡ್ಕೋತೀವಿ? ಮತ್ತ ಮನಸ್ಸು ಸ್ವಚ್ಛ ಮಾಡೋದು ಹೆಂಗ್ ಅಂದ್ಕೂಡ್ಲೆ 1 ಕಿಲೋ ಸಾಬೂನು ಪುಡಿ, 1 ಬಕೆಟ್ ನೀರ ತಗೊಂಡು ಹಿಂಗ್ ಅಳಗಾಡಿಸಿ ಕುಡಿಯುವುದಲ್ಲ. ಕುಡಿದ್ರೆ ಮನಸ್ಸು ಸ್ವಚ್ಛ ಆಗಂಗಿಲ್ರಿ, ಕೋಟ ಸ್ವಚ್ಛ ಆಗ್ತದ. ಮನಸ್ಸು ಸ್ವಚ್ಛ ಆಗಂಗಿಲ್ಲ. ಮನಸ್ಸು ಸ್ವಚ್ಛ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರ ಬಸವಣ್ಣವ್ರು ಬರೀತಾರೆ ಏನಪ್ಪಾ ಅಂತಂದ್ರ, ಮನಮಾಸಿದೊಡೆ ನಮ್ಮ ಕೂಡಲ ಸಂಗನ ಶರಣರ ಅನುಭಾವವ ಮಾಡುವರಯ್ಯ. ಈಗೇನ್ ನೀವು ಮಾಡಾಕತ್ತೀರಲ್ಲ ಇದ ನೋಡ್ರಿ. ಈಗೇನ್ ನೀವು ಕೇಳಾಕತ್ತೀರಲ್ಲ, ಇದು ನಿಮ್ಮ ಮನಸ್ಸಿಗೆ ತಿಳಿಯಾಕತ್ತದೋ, ನಿಮ್ಮ ಕೈಗೆ ತಿಳಿಯಾಕತ್ತೈತೋ, ಏನು ಕಾಲಿಗೆ ಎಲ್ಲಿ ತಿಳಿಯಾಕತ್ತದ? ನಿಮ್ಗ ಮನಸ್ಸಿಗೆನೆ ಹೋಗಿ ಮುಟ್ಟಾಕತ್ತದ.
ಅಂದ್ರ ನಾ ಈಗ ನೀವ್ ಹೆಂಗ ಅರಿವಿ ಕೊಡ್ತಿರ್ಲ ತೊಳೆಯವ್ರಿಗೆ, ಅವ್ರ ಹೆಂಗ ಅರಿವಿ ನಿಮ್ಮ ತೊಳಿತಾರಲ್ಲ, ಹಂಗ ನಾನು ಒಬ್ಬ ತೊಳೆಯವನ. ನಾ ಏನ್ ತೊಳೆಯಾಗತ್ತೇನೆ ಅಂದ್ರೆ ಈಗ ನಿಮ್ಮ ಮನಸ್ಸು ತೊಳೆಯುವ ಮನುಷ್ಯ ನಾನು ಅಗಸರಾಮ್ ಇದ್ದಂಗನ, ನಾನು ಬಟ್ಟೆ ತೊಳೆವ್ ಇದ್ದಂಗನ. ಆದ್ರ ಅವ್ರಟ ಬಟ್ಟೆ ತೊಳಿತಾರ. ನಮ್ ಕೆಲಸ ಏನಪ್ಪಾ ಅಂತಂದ್ರ ನಿಮ್ಮ ಮನಸ್ಸನ್ನ ಸ್ವಚ್ಛ ಮಾಡೋದು. ನಿಮ್ ಮನಸ್ಸ ಪವಿತ್ರ ಆಗ್ಬೇಕು. ಯಾಕ್ರಿ ಇವ ಅಂತಂದ್ರ ಅವ ಹಂಗ ಸುಮ್ಮನ ಬರಂಗಿಲ್ರಿ. ಪರಮಾತ್ಮ ಸುಮ್ಮನ ಬರಂಗಿಲ್ಲ. ಅಥವಾ ಮುಕ್ತಿ ಆಗಬೇಕಾಗಿತ್ತಂದ್ರ ಮಲಿನವಾದ ಅಂತಃಕರಣದಲ್ಲಿ ಮುಕ್ತಿ ಆಗಂಗಿಲ್ಲ. ಶುದ್ಧ ಅಂತಃಕರಣದಲ್ಲಿ ಮಾತ್ರ ಮುಕ್ತಿ ಆಗ್ತದ. ಮನಸ್ಸು ಸ್ವಚ್ಛ ಇತ್ತು ಅಂದ್ರೆ ಮಾತ್ರ ಪರಮಾತ್ಮ ಬರ್ತಾನ. ಹೊಲಸಿತ್ತಂದ್ರೆ ಬರಂಗಿಲ್ಲ. ಈಗ ನೀವು ಇಲ್ಲಿ ಹಾಸ್ಯಾರ ಅಂತೇಳಿ ಕೂತಿರ್ರಿ, ಈ ಹಾಸಿರ್ಲಿಲ್ಲ ಅಂದ್ರೆ ಅತ್ತಾಗ ಇತ್ತಾಗ ನೋಡಾಕ್ ಹತ್ತಿರ್ರಿ. ಯಾಕ ಸೀರೆ ಹೊಲಸಾಗ್ತದ್ರಿ ಸ್ವಾಮಿ. ಅದ್ರಾಗ ಮತ್ತ ನಾವು ಪುರಾಣಕ್ಕೆ ಬರ್ಬೇಕಂತೇಳಿ ಟ್ರಂಕ್ನಾಗಿಂದ ಚಲೋ ಅಂದ್ ಉಟ್ಕೊಂಡು ಬಂದದೀವು. ಮತ್ತ ಇಲ್ಲಿ ಆ ಹಾಸಿಲ್ ಬಿಟ್ಟಿಲ್ ಇಟ್ಟು ಧೂಳು ಬಿದ್ದದ ಹೊಲಸದ, ಇಲ್ಲಿ ನಾವ್ ಹೆಂಗ್ ಕುಂಡಿರ್ಬೇಕು ಅಂತ ನೀವ್ ಅಂತೀರಿ. ಬರೇ ನಿಮ್ಮ ಸೀರೆ ಹೊಲಸಾಕತ್ತೆ ಅಂತ ತಿಳ್ಕೊಂಡು ಇದು ನೆಲ ಹೊಲಸಿದ್ರ ಕೊಂಡ್ರಂಗಿಲ್ಲ. ಜಗದೊಡೆಯ ಜಗನ್ ನಿಯಾಮಕ ಸಿದ್ಧಾರೂಢ ಪರಮಾತ್ಮ ನಿಮ್ಮ ಮನಸ್ಸಿನಾಗ ಬಂದು ಕೊಂಡಿರ್ಬೇಕಾದ್ರೆ ನಿಮ್ಮ ಮನಸ್ಸು ಎಷ್ಟು ಸ್ವಚ್ಛ ಇರ್ಬೇಕ್ರಿ ಯವ್ವ. ನಿಮ್ಮ ಮನಸ್ಸು ಎಷ್ಟು ಹೇಳ್ತೀರಿ. ಸುಮ್ಮನ ಹಂಗ ಬಂದು ಕೊಂಡ್ರಂಗಿಲ್ಲವ. ಮನಸ್ಸು ಸ್ವಚ್ಛಿದ್ರ ಮಾತ್ರ ಬಂದು ಕೊಂಡಿರ್ತಾನ. ಆ ಕೆಲಸ ನಾವು ಮಾಡಬೇಕು. ಏನಂತಂದ್ರ ಮನಸ್ಸು ಸ್ವಚ್ಛ ಮಾಡೋ ಕೆಲಸ ಮಾತ್ರ ನಾವು ಮಾಡಬೇಕು. ಮನಸ್ಸು ಸ್ವಚ್ಛ ಇತ್ತತ್ತು ತಿಳ್ಕೊರಿವ. ನೀವು ಒಟ್ಟ ದೇವ್ರ ಗುಡಿಗೆ ಹೋಗಬೇಡ್ರಿ ಒಬ್ರು. ಮತ್ತ ಹೋಗಬೇಡ ಅನ್ಕೂಲ ಬಿಟ್ಟಿಟ್ಟಿರಿ. ಹೊರಗೆ ಸ್ವಾಮಿ ಹೇಳ್ಯಾರಂತ ಹೇಳಿ ಹೋಗುತ್ತ ಬರ್ರಿ ನೀವು ಹೇಳ್ತ. ಮತ್ತ ಆ ದೇವ್ರ ಗುಡಿಗೆ ಹೋಗವ್ರ ಯಾರ್ರಿ? ಮೊದಲ ನಮ್ ಕಂಪನಿ ಹೋಗ್ಲಾರ್ದಾರ ಅವ್ರು ಹೋಗ್ಲಾರ್ದ ಮಂದ್ಯ. ಮತ್ತ ನೀವು ದಿವ್ಸ ಹೊತ್ತು ಹೊಂಟ್ರ ಆ ದೇವ್ರದ ಪೂಜೆ ಆಗುದು ನಿಮ್ಮಿಂದರಿ ಅವ. ಇಲ್ಲಿಲ್ಲ ಅಂದ್ರೆ ಹೋಗವ್ರ ಯಾರು? ನೀವು ಹೋಗುತ್ತ ಬರ್ರಿ. ಅಂತಿನ್ನ ಇದ್ರ ಅರ್ಥ ಏನಂತಂದ್ರ ಮನಸ್ಸು ನಿಮ್ಮದು ಸ್ವಚ್ಛ ಇತ್ತಂತ ತಿಳ್ಕೊರಿ ಅವ. ನೀವು ಗುಡಿ ಅಡ್ಡಾಡಬೇಡ್ರಿ. ಅವನ ನಿಮ್ ಮನಿ ಹುಡುಕಾಡ್ಕೊಂತ ಬರ್ತಾನ ನೋಡ್ರಿ. ಅವನ ನಿಮ್ ಮನಿ ಹುಡುಕಾಡ್ಕೊಂತ ಬರ್ತಾನ. ನಾ ಸುಳ್ಳು ಹೇಳಂಗಿಲ್ಲ. ಹಿಂದಿನ ಇತಿಹಾಸದೊಳಗ ಗೋರಾ ಕುಂಬಾರನ ಮಣಿಗೆ ಅವನ ಓಡಿ ಬಂದ್ರಿ. ಅವನ ಓಡಿ ಬಂದ. ದೋಷ ಪಿಟ್ಟವ್ಯ ಮಣಿಗೆ ಅವನ ಓಡಿ ಬಂದ. ಪಾಂಡವರ ಮಣಿಗೆ ಅವ್ರ ಮಣಿ ಒಳಗ ಕುದುರೆ ಲದ್ದಿ ತೆಗ್ಯಾಕ ಅವನೇ ಓಡಿ ಬಂದ. ಬಂದಿಲ್ರಿ? ಯಾಕ ಅವ್ರ ಹತ್ತಿರ ಬಂದ ಅಂತಂದ್ರ ಇವ ಅವ್ರ ಪ್ರಪಂಚ ಹಾಳು ಮಾಡ್ಕೊಂಡ್ರಿ. ಅವನ ಸಲಾಗಿ, ಪರಮಾತ್ಮನ ಸಲಾಗಿ ಪ್ರಪಂಚ ಹಾಳು ಮಾಡ್ಕೊಂಡ್ರ. ಅವರು ಪ್ರಪಂಚ ಹಾಳು ಮಾಡ್ಕೊಂಡ್ರಂತ ತಿಳ್ಕೊಂಡನ ಪರಮಾತ್ಮ ಬಂದ. ಹುಚ್ಚು ಹಿಡಿದು ಬಿಟ್ಟಿತ್ತ ಅವರಿಗೆ. ಯಾರ ಸಲಾಗಿ? ಪರಮಾತ್ಮನ ಸಲಾಗಿ ಹುಚ್ಚು ಹಿಡಿದು ಬಿಟ್ಟಿತ್ತ ಅವರಿಗೆ. ಸುಮ್ಮನ ಬರಂಗಿಲ್ಲ. ನೂಲಿಯ ಚಂದೈನ ಬೆನ್ನು ಹತ್ತಿದ ಪರಮಾತ್ಮ. ಯಪ್ಪ ನನ್ನ ಕೊಳ್ಳಗ ಕಟ್ಗೋರು ನಿನ್ನಿಂದ ನಾ